ಇನ್ನು ಬಿಡದಿಯಲ್ಲಿ ನಡೀತಾ ಇರುವಂಥ ಹೋರಾಟ ಇದೆಯಲ್ಲ, ಇವತ್ತು ಇನ್ನೊಂದು ಹಂತ ಹೋಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂಥ ಹೋರಾಟ. ಯಾಕಂದರೆ ಇವತ್ತು ಅಪ್ಪಿಕೋ ಚಳವಳಿ ಮಾದರಿಯಲ್ಲೇ ಒಂದು ಪ್ರತಿಭಟನೆ ಆಗಿದೆ. ತಾವು ಬೆಳೆದಿರುವಂಥ ಅಡಿಕೆ ಮರಗಳು, ತೆಂಗಿನ ಮರಗಳು, ಇನ್ನಿತರ ಕಾಡು ಸಸಿ ಅಥವಾ ಕಾಡು ಮರಗಳು ಇದನ್ನೆಲ್ಲ ಆ ಭಾಗದ ಗ್ರಾಮಸ್ಥರು ಅಪ್ಪಿಕೊಂಡು ನಾವು ಯಾವ ಕಾರಣಕ್ಕೂ ಇವನ್ನೆಲ್ಲ ಕಡಿಯಕ್ಕೆ ಬಿಡಲ್ಲ. ಯಾಕಂದರೆ ಒಂದು ಮಾಹಿತಿ ಪ್ರಕಾರವಾಗಿ ಸುಮಾರು 10 ರಿಂದ 15 ಲಕ್ಷ ಮರಗಳನ್ನು ಕಡಿಬೇಕಾಗುತ್ತೆ ಬಿಡದಿ ಟೌನ್ಶಿಪ್ ಆದರೆ ಅಂತೇಳಿ ಆ ರೀತಿಯಾದಂಥ ಇವತ್ತು ಚಳವಳಿ ನಡೆದಿದೆ. ಇನ್ನೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಮೇಲಾಟಗಳು ಮುಂದುವರಿತಾ ಇದೆ. ಬನ್ನಿ ಇವತ್ತು ಏನೇನಾಗಿದೆ ಬಿಡದಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟಲ್ಲಿ ನೋಡ್ಕೊಂಬ. ನನಗೆ ಸಿಕ್ಕಿಲ್ವಲ್ಲ, ನನ್ ಸಿಕ್ಲಿಲ್ಲ ಅಂತ ಹೊಸಕೊಂಡು ಅಯ್ಯೋ ರಾಮ, ಹೊಟ್ಟೆ ಸಿಕ್ಕಳದು ಅಲ್ವಾ, ಬರೀ ಕೈ ಇಸ್ಕತಾವ್ರ. ಇದು ಕೇವಲ ರಾಜಕೀಯ ದೃಷ್ಟಿಯಿಂದ ಜಿದ್ದಾಜಿದ್ದಿ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆ ಕೂತು ಚರ್ಚೆ ಮಾಡೋದಾದ್ರೆ ಇವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಗೆ ಎಲ್ಲಿ ಕರಿಬೇಕು, ಎಲ್ಲಿ ಮಾತಾಡಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನ ನ್ಯಾಯ ದೊರಕಿಸ್ಲಿಕ್ಕೆ ಹೋಗಬೇಕಾಗ್ತದೆ. ಹೋಗ್ಲಿ, ಕೋರ್ಟಿಗೆ ಹೋಗ್ಲಿ, ನಾವು ಏನು ಎದುರಿಸ್ಬೇಕು ಎದುರಿಸ್ತೀವಿ. ಅಡಿಕೆ ಗಿಡಗಳನ್ನ ಅಪ್ಪಿಕೊಂಡು ಆಕ್ರೋಶ, ಮರಗಳನ್ನ ಕಡಿಯದಂತೆ ತೆಂಗಿನ ಮರಕ್ಕೆ ಪೂಜೆ, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಪಾದಯಾತ್ರೆ, ಭಿತ್ತಿ ಪತ್ರ ಹಿಡಿದು ನ್ಯಾಯಕ್ಕಾಗಿ ಅಳಲು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ರಾಮನಗರದ ಬಿನ್ನಿಗಿರಿ ಗ್ರಾಮದಲ್ಲಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರಾಮನಗರದಲ್ಲಿ ರೈತರು ದಿನದಿನಕ್ಕೂ ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಧರಣಿಯ ಸ್ವರೂಪವನ್ನೇ ಬದಲಿಸಿರುವ ಅನ್ನದಾತರು ಅಪ್ಪಿಕೋ ಚಳುವಳಿ ಮಾಡೋ ಮೂಲಕ ಸರ್ಕಾರದ ಗಮನ ಸೆಳೆದಿದ್ದಾರೆ. ಬಿನ್ನಿಗಿರಿ ಗ್ರಾಮದಲ್ಲಿ 10 ಲಕ್ಷ ಮರಗಳನ್ನ ಉಳಿಸುವಂತೆ ಪ್ರತಿ ಅಡಿಕೆ ಮರಗಳನ್ನ ಅಪ್ಪಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಬಿಡದಿ ಭಾಗದ ರೈತರು ಇವತ್ತು ಅಪ್ಪಿಕೋ ಚಳವಳಿ ಕೂಡ ನಡೆಸ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಪ್ರತಿಭಟನಾ ಸ್ಥಳ ಇದೆ, ಅಲ್ಲಿಂದ ಬನ್ನಿಗಿರಿವರೆಗೂ ಸುಮಾರು 2 ರಿಂದ 2.5 ಕಿಲೋಮೀಟರ್ವರೆಗೂ ಪಾದಯಾತ್ರೆಯನ್ನು ನಡೆಸಿ ಆ ನಂತರದಲ್ಲಿ ಇಲ್ಲಿ ಒಂದು ತೆಂಗಿನ ಮರಗೆ ಪೂಜೆಯನ್ನು ಕೂಡ ಸಲ್ಲಿಸಿ ಮರಗಳನ್ನು ಅಪ್ಪಿಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ನೀವು ಮರ ಗಿಡ ಬೆಳೆಸಿ ನಾಡನ್ನು ಉಳಿಸಿ ಕಾಡು ಉಳಿಸಿ ಅಂತ ಹೇಳಂತ ನೈತಿಕತೆ ಇಟ್ಕೊಂಡಿದ್ದೀರಾ? ಎಲ್ಲ ಒಂದೊಂದು ಆಕ್ಸಿಜನ್ ಟ್ಯಾಂಕ್ ನ ಬೆನ್ನು ಕಟ್ಕೊಂಡು ಓಡಾಡೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ದಯವಿಟ್ಟು ಕಡೀರಿ. ಬಟ್ ನಾವು ಬಿಡಲ್ಲ ಸರ್. ನಾವು ಒಂದು ಚಳುವಳಿ ಮಾಡ್ತಿದೀವಿ ಅಂದ್ರೆ ನಾವು ಅದಕ್ಕೊಂದು ಅರ್ಥ ಇರುತ್ತೆ. ಯಾರು ಅರ್ಥ ಇಲ್ದಿರ ಇಷ್ಟು ಜನ ರೈತರು ಅವ್ರವ್ರ ಮರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಬರಲ್ಲ. ಬಿಸಿಲು ಬಂದಿರೋಂಥ ಮರನೆಲ್ಲ ಹಾಳು ಮಾಡಕ್ಕೆ ನಿಂತಿದೆಯಲ್ಲ, ಇವರು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನೆಲ್ಲ ಈ ಥರ ಮಾಡ್ತಿದ್ದಾರೆ? ನಿಜವಾಗ್ಲೂ ಸರ್ಕಾರ ಮಾಡ್ತಿರೋದು ತುಂಬಾ ಅನ್ಯಾಯ ಇದೆ. ಬೆಂಗಳೂರಿನಲ್ಲಿ ಇವತ್ತು ಡಿಕೆ ಜೋಡಿ ಸುರಂಗ ಮಾರ್ಗ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಇದಾದ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಅಕ್ಬರ್ ಕತೆ ಹೇಳೋ ಮೂಲಕ ಅಭಿವೃದ್ಧಿ ವಿಚಾರವಾಗಿ ವಿಪಕ್ಷಗಳನ್ನ ಟೀಕಿಸಿದ್ರು. ಇದಕ್ಕೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಆ ಸಭಿಕರು ನನಗೆ ಸಿಕ್ಕಿಲ್ವಲ್ಲ, ನನ್ ಸಿಕ್ಲಿಲ್ಲ ಅಂತ ಹೊಸಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಹಂಗೆ ಮಾಡೋ ಟೈಮಲ್ಲಿ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕೆ ಆಗಲಿಲ್ಲ, ಮಾಡೋಕ್ಕೆ ಸರಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಮಾಡೋಕ್ಕಾಗಲಿಲ್ಲ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನು ಮಾಡಬೇಕು ಮಾಡ್ತೀವಿ. ಪರಮಾತ್ಮ ಮತ್ತು ಜನ, ನೀವು ದೇವರು, ನಮಗೆ ಮತದಾರರೇ ದೇವರು. ನಿಮ್ಮ ಸೇವೆ ಮಾಡೋಕ್ಕೆ ನಾವು ಇದ್ದೀವಿ. ಸೊ ಅದಕ್ಕೆ ಮಾಡ್ತೀರಿ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ಬರು ಸೇರಿ ದಳದವರು BJP ಇಬ್ರು ಸೇರಿ ಕೈ ಒಸಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ಅಯ್ಯೋ ರಾಮ, ಹೊಟ್ಟೆ ಸಿಕ್ಕಳದು ಅಲ್ವಾ, ಬರೀ ಕೈ ಇಸ್ಕತಾವ್ರ. ಇವ್ರಿಗೇನು ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದ್ದೀವಿ ಹಿಂದೆನೂ. ಆದರೆ ಈ ಥರ ನಿಮ್ಮ ಉತ್ತಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರು ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ. ತಮ್ಮ 2ನೇ ಪತ್ರಕ್ಕೆ ಸಿಎಂ ಡಿಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ರು. ಜನರ ಮಧ್ಯೆ ಅವರು ಚರ್ಚೆಗೆ ಬಂದ್ರೆ ನಾನ್ ರೆಡಿ ಅಂದ್ರು. ಕುಮಾರಸ್ವಾಮಿ ಅವರ ಈ ಮಾತಿಗೆ ಕೌಂಟರ್ ಕೊಟ್ಟ ಹರಿಪ್ರಸಾದ್, ಪವಿತ್ರವಾದ ವಿಧಾನಸೌಧ ಇದೆ, ಅಲ್ಲಿಗೆ ಬನ್ನಿ ಅಂತ ಕುಟುಕಿದ್ದಾರೆ. ನಾವು ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. 4 ಪತ್ರ ಬರೆದಿದ್ದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಬಂದು ಅವ್ರೇನಾದರೂ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರ್ಲಿಕ್ಕೆ ತಯಾರಾಗಿದ್ದೀನಿ. ಇವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಗೆ ಎಲ್ಲಿ ಕರಿಬೇಕು, ಎಲ್ಲಿ ಮಾತಾಡಬೇಕು ಅಂತ ಹೇಳಿ
ರೈತರ ಬಗ್ಗೆ ಏನಾದರೂ ಚರ್ಚೆ ಆಗೋಗಿದ್ರೆ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ, ವಿಧಾನಸೌಧ, ಅಲ್ಲಿ ಚರ್ಚೆ ಮಾಡೋಣ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೇಳಿದ್ದಾರೆ, ಅದನ್ನು ಚರ್ಚೆ ಮಾಡೋಣ. ಚರ್ಚೆ ಈಗ ಅವ್ರು ಹೇಳಿರೋದೇನು, ಚರ್ಚೆಗೆ ಬರಬೇಕು ಅಂತ, ಚರ್ಚೆಗೆ ನಾವು ಸಿದ್ಧ ಇದ್ದೀವಿ. ಅವ್ರು ಬಂದರೆ ಚರ್ಚೆ ಮಾಡ್ತೀವಿ. ಅವ್ರು ಹೇಳಿದ ನೋಡಿ, ನೀವು ಹೇಳೋದು ಅವ್ರು ಹೇಳೋದು ಬೇಕಾಗಿಲ್ಲ. ಅವ್ರಿಗೆ ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾರೆ ಅದನ್ನು ಅವ್ರು ಹೇಳಿದ್ದೀನಿ ಅಂತ, ರೈತರು ಬಂದು ಚರ್ಚೆ ಮಾಡಲಿ, ನಾವು ಮಾಡ್ತೀವಿ. ಈಗ DK ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರನ್ನ ನಿಮಗೆ ಕಾಳಜಿ ಹುಟ್ಟಿದೆ. ಇದು ಕೇವಲ ರಾಜಕೀಯ ದೃಷ್ಟಿಯಿಂದ ಜಿದ್ದಾಜಿದ್ದಿ DK ಶಿವಕುಮಾರ್ ಅವರು ಜನತಾದಳದವರು ವಿರುದ್ಧ ಇವತ್ತು ದಿವಸ ಮಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ. ಅಂತಿಮವಾಗಿ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂದ್ರು. ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ, ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನು ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಮಾಡಲಿ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತೆ? ಬರೇ ಒಂದು ತಿಂಗಳಿಂದ ಬರೇ ಸೌಂಡ್ ಕೇಳಿಸ್ತಾ ಇದಲ್ಲಪ್ಪ, ಆ್ಯಕ್ಷನ್ ಯಾವಾಗ? ಹೋಗ್ಲಿ, ಕೋರ್ಟಿಗೆ ಹೋಗ್ಲಿ, ನಾವು ಏನು ಎದುರಿಸ್ಬೇಕು ಎದುರಿಸ್ತೀವಿ. ನಿನ್ನೆ ನೀವು ಬೀದಿನಲ್ಲಿ ಎದುರಿಸಿ ಅಂದರೆ ಎದುರಿಸ್ತೀವಿ, ನೀವು ಸದನದಲ್ಲಿ ಮಾತಾಡ್ತೀರಾ, ಅದನ್ನು ಎದುರಿಸ್ತೀವಿ. ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ, ಅದಕ್ಕೂ ಓಕೆ ಇದ್ದೀವಿ. ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ ರೈತರಿಗೆ ನೋವು ಮಾಡೋದು ಸರಿಯಲ್ಲ, ಮತ್ತೆ ಪುನರ್ ಪರಿಶೀಲಿಸಬೇಕಿದೆ ಅಂದ್ರು. ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೆ ಯಾರಿಗೆ ಯಾವುದೂ ಶಾಶ್ವತ ಅಲ್ಲ. ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆ ಯೋಜನೆಗಳನ್ನು ಮಾಡ್ತಕ್ಕಂಥ ಪ್ರದೇಶವನ್ನು ಯಾರು ಕೊಡ್ತಾರೆ ರೈತರು, ಅವರ ಮನಸ್ಸಿನಲ್ಲೂ ಕೂಡ ಎಲ್ಲ ಒಂದು ಕಡೆ ನೋವನ್ನು ಮಾಡ್ತಕ್ಕಂಥ ಸಮಂಜಸ ಅಲ್ಲ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅದನ್ನು ಇನ್ನೊಂದು 10-20 ಕಿಲೋಮೀಟರ್ ಮುಂದಕ್ಕೆ ಹೋಗಿ. ಬಿಡದಿ ಭೂಯುದ್ಧವನ್ನ ಇನ್ನಷ್ಟು ಅಗ್ರೆಸಿವ್ ಆಗಿ ಮಾಡೋಕೆ ಜೆಡಿಎಸ್ ಪ್ಲಾನ್ ಮಾಡ್ಕೊಂಡಿದೆ. ನಿನ್ನೆ ಬೈರಮಂಗಲದಲ್ಲಿ ರೈತರ ಜೊತೆಗಿನ ಸಭೆ ಬೆನ್ನಲ್ಲೇ ರಣತಂತ್ರ ಹೆಣೆದಿರುವ ಕುಮಾರಸ್ವಾಮಿ ರಾಜ್ಯವ್ಯಾಪಿ ಜನಾಂದೋಲನ ಮಾಡೋಕೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸದ್ಯ ಬಿಡದಿ ಭೂಮಿ ಹೋರಾಟ ಇದೀಗ ರೈತರ ಹೋರಾಟವಾಗಿ ಉಳಿದಿಲ್ಲ, ಬದಲಾಗಿ ರಾಜಕೀಯ ಸ್ವರೂಪ ಪಡೆದುಕೊಂಡು ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದೆ. ಅದರಲ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ ಭೂಮಿ ವಿವಾದ ತಾರಕಕ್ಕೇರಿದೆ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಬಿಡದಿ ಟೌನ್ಶಿಪ್ ವಿವಾದ ಮತ್ತಷ್ಟು ರಾಜಕೀಯ ಸಂಘರ್ಷ ಮತ್ತು ಕಾನೂನು ಹೋರಾಟಕ್ಕೆ ವೇದಿಕೆಯಾಗಲಿದೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.